ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಲಾಸ್ಟ್ ಲಾಗಲ್ಲಿ ನಾನು ಸ್ಯಾರಿ ಮೇಕ್ ಓವರ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅಂದರೆ ಹಳೆ ಸೀರೆಗಳನ್ನು ನಾವು ಹೊಸದಾಗಿ ಹೇಗೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಹಳೆಯ ಸೀರೆಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಎಲ್ಲ ಹೊಸ ರೂಪವನ್ನು ಕೊಟ್ಟು ನಾವು ಡ್ರೆಸ್ಗಳನ್ನ ಸ್ಟಿಚ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇವಾಗ ಈ ಸ್ಯಾರಿ ಏನು ನೋಡಿದ್ರಿ ಅದು ಬಂದು ನಾನು ಮೇಕ್ ಓವರ್ ಮಾಡಿದ್ದಂತಹ ಸ್ಯಾರಿ. ಸೊ ಮೀಶೋಯಿಂದ ಒಂದು ಸ್ಯಾರಿ ಪರ್ಚೇಸ್ ಮಾಡಿ ನಾನು ಸ್ಯಾರಿನ ಮೇಕ್ ಓವರ್ ಮಾಡಿದ್ದೆ. ಸೊ ಅದರ ಉಳಿದ ಭಾಗದಲ್ಲಿ ಅಂದರೆ ಇನ್ನೊಂದು 3 ಮೀಟರ್ಸ್ 4 ಮೀಟರ್ಸ್ ಅಷ್ಟು ಉಳಿದಿತ್ತಲ್ವ, ಸ್ಯಾರಿ ಮಾಡಿ ಉಳಿದಂತಹ ಒಂದು ಬಟ್ಟೆನ ನಾನು ಏನು ಮಾಡಿದೆ, ಸೊ ಈ ರೀತಿ ಒಂದು ಗೌನನ್ನು ಸ್ಟಿಚ್ ಮಾಡಿದ್ದೆ. ಬ್ಲೌಸ್ ಪಾರ್ಟ್ ಏನಿದೆ ಅದಕ್ಕೆ ನಾನು ಜರಿ ಬ್ಲೌಸ್ ಪೀಸನ್ನು ತಗೊಂಡು ಸ್ಟಿಚ್ ಮಾಡಿದ್ದೀನಿ. ಸೊ ಕೆಳಗಡೆ ಭಾಗಕ್ಕೆ ನಾನು ಈ ರೀತಿ ರೆಡ್ ಕಲರ್ ನೆಟೆಡ್ ಕ್ಲಾತನ್ನು ಯೂಸ್ ಮಾಡಿ ಈ ರೀತಿ ಒಂದು ಡಿಸೈನನ್ನು ರೆಡಿ ಮಾಡಿದ್ದೀನಿ. ಹಾಗೆಯೇ ನೆಕ್ಸ್ಟ್ ಬಂದು ಇದು ಒಂದು ಆಫ್ ಆ್ಯಂಡ್ ಆಫ್ ಸ್ಯಾರೀಸ್ ಬರ್ತಿತ್ತಲ್ವ, ಆ ರೀತಿಯಾದ ಒಂದು ಸ್ಯಾರೀಸ್. ಆಲ್ರೆಡಿ ನಮಗೆ ಡಿಸೈನ್ ಈ ರೀತಿ ಇದ್ದಿದ್ದರಿಂದ ತುಂಬಾ ಯೂಸ್ ಆಯಿತು ಅಂತಲೇ ಹೇಳ್ಬೋದು. ನೆರಿಗೆಗಳೆಲ್ಲ ಬರುತ್ತಲ್ವ, ಅದರಲ್ಲಿ ನಮಗೆ ಈ ರೀತಿ ಥ್ರೆಡ್ ವರ್ಕ್ಸ್ ಎಲ್ಲ ಇದ್ದಿದ್ದರಿಂದ ತುಂಬಾ ಯೂಸ್ಫುಲ್ ಆಯಿತು. ಸೊ ಅದರಲ್ಲಿ ನಾವು ಈ ರೀತಿ ಒಂದು ಲೆಹಂಗಾನ ಮೇಕ್ ಓವರ್ ಮಾಡಿದ್ದೀನಿ. ಸೊ ಟ್ಯಾಸಲ್ಸ್ ನೋಡ್ತಾ ಇರ್ಬೋದು ಎಷ್ಟು ಮುದ್ದಾಗಿ ಕಾಣ್ತಾ ಇದೆ ಅಂತ. ಸೊ ಟ್ಯಾಸಲ್ಸ್ನ ಈ ರೀತಿ ಇಟ್ಟಿದ್ದೀನಿ. ಹಾಗೆಯೇ ಫ್ರಂಟ್ ಬಂದು ನಮಗೆ ವರ್ಕ್ ಇತ್ತು, ಸೊ ನಮಗೇನು ಪ್ರಾಬ್ಲಮ್ ಆಗಲಿಲ್ಲ. ಬಟ್ ಬ್ಯಾಕ್ ಸೈಡ್ ಏನಿದೆ ಅದರಲ್ಲಿ ನಮಗೆ ವರ್ಕ್ ಇರಲಿಲ್ಲ. ಸೊ ಹಂಗಾಗಿ ಜಸ್ಟ್ ಸಿಂಪಲ್ಲಾಗಿ ಒಂದು ಲೇಸ್ ಹಾಕಿ ಈ ರೀತಿ ಒಂದು ಗೌನನ್ನು ರೆಡಿ ಮಾಡಿದ್ದೀನಿ. ಹಾಗೆಯೇ ಬ್ಲೌಸ್ ಪಾರ್ಟ್ ಏನಿದೆ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಸ್ವಲ್ಪ ಪಿಂಕ್ ಕಲರ್ ಕಾಂಬಿನೇಷನ್ ಇತ್ತಲ್ವ, ಹಾಗಾಗಿ ಪಿಂಕ್ ಕಲರಲ್ಲಿ ಬ್ಲೌಸ್ ಪೀಸನ್ನು ತಗೊಂಡು ಈ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ. ಸ್ಲೀವ್ಸ್ಗೆ ನಾವು ಸ್ಯಾರಿ ಉಳಿದಿರುತ್ತಲ್ವ ಆ ಪೀಸನ್ನು ಯೂಸ್ ಮಾಡಿ ಈ ರೀತಿ 3/4 ಸ್ಲೀವ್ಸನ್ನು ರೆಡಿ ಮಾಡಿದ್ದೀನಿ. ಸೊ ಫ್ರಂಟ್ ಬಂದು ಈ ರೀತಿ ಸಿಂಪಲ್ಲಾಗಿ ಪೈಪಿಂಗ್ ಕೊಟ್ಟು ಡಿಸೈನ್ ಮಾಡಿದ್ದೀನಿ. ಸ್ಲೀವ್ಸ್ಗೆ ಬಾರ್ಡರನ್ನು ಸ್ವಲ್ಪ ಇಟ್ಕೊಂಡು ಅದನ್ನು ಕೂಡ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ಈ ದುಪ್ಪಟ್ಟಗೂ ಕೂಡ ನಾವು ಯಾವುದೇ ಅಮೌಂಟನ್ನು ಖರ್ಚು ಮಾಡಿಲ್ಲ. ಯಾಕಂದರೆ ಆಲ್ರೆಡಿ ನಮಗೆ ಸೆರ್ಗು ಪಾರ್ಟ್ ಏನಿದೆ ಅಂದರೆ ಪಲ್ಲು ಪಾರ್ಟ್ ಏನಿದೆ ಅದು ಬಂದು ಈ ರೀತಿ ಕೊಟ್ಟಿದ್ರು. ತುಂಬಾ ಡಿಸೈನ್ ಆಗಿ ತುಂಬಾ ಚೆನ್ನಾಗಿದ್ದರಿಂದ ಎರಡು ಸೈಡ್ ಕೂಡ ಅಲ್ಲೇನೇ ಬಾರ್ಡರ್ ಇದ್ದಿದ್ದರಿಂದ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಜಸ್ಟ್ ಕೆಳಗಡೆ ಮಾತ್ರ ನಮಗೆ ಲೇಸ್ ಇರಲಿಲ್ಲ, ಹಾಗಾಗಿ ಈ ರೀತಿ ಒಂದು ಲೇಸನ್ನು ಅಟ್ಯಾಚ್ ಮಾಡಿದ್ದೀನಿ. ಸೊ ಇದು ಕೂಡ ದುಪ್ಪಟ್ಟ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ದುಪ್ಪಟ್ಟೆಗೆ ನಾವು ಅದರ ಒಂದು ಪಲ್ಲು ಪಾರ್ಟ್ ಏನಿದೆ ಅದನ್ನು ಯೂಸ್ ಮಾಡಿದ್ದೀನಿ. ಸೊ ಓವರಾಲ್ ನಮಗೆ ಡ್ರೆಸ್ ಬಂದು ಈ ರೀತಿ ಕಾಣುತ್ತೆ. ಸೊ ಈ ರೀತಿ ಒಂದಷ್ಟು ಕ್ರಿಯೇಟಿವಿಟಿನ ಯೂಸ್ ಮಾಡಿದ್ರೆ ನಮ್ಮ ಅಮ್ಮನ ಓಲ್ಡ್ ಸ್ಯಾರಿ ನಮ್ಮ ಒಂದು ನ್ಯೂ ಡ್ರೆಸ್ ಆಗಿ ಕನ್ವರ್ಟ್ ಆಗುತ್ತೆ. ಸ್ಯಾರಿ ನೋಡಿ ನಾವು ಗೌನ್ ಸ್ಟಿಚ್ ಮಾಡ್ಕೋಬೋದಾ ಅಥವಾ ಲೆಹಂಗಾ ಸ್ಟಿಚ್ ಮಾಡ್ಕೋಬೋದಾ ಅಂತ ನಮಗೆ ನಾವು ಒಂದು ಐಡಿಯಾನ ಹಾಕೋಬೇಕಾಗತ್ತೆ ಅಷ್ಟೇ. ಹಾಗೆಯೇ ನೆಕ್ಸ್ಟ್ ಬಂದು ನನ್ನ ದಾರೆ ಸೀರೆ. ಆ್ಯಕ್ಚುಲಿ ಇದು ಸೊ ತುಂಬಾ ಓಲ್ಡ್ ಆಗಿತ್ತು, ಆಲ್ಮೋಸ್ಟ್ 20 ಇಯರ್ಸ್ ಓಲ್ಡ್ ಸ್ಯಾರಿ. ಸೊ ಇದನ್ನು ಯಾವ ರೀತಿ ಮೇಕರ್ ಮಾಡೋಣ ಅಂತ ಯೋಚನೆ ಮಾಡಿದಾಗ ಗೌನ್ ಅಥವಾ ಲೆಹಂಗಾ ಸ್ಟಿಚ್ ಮಾಡಿದ್ರೂ ಕೂಡ ಅದು ಡೈಲಿ ವೇರ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ನಾನು ಜಸ್ಟ್ ಸಿಂಪಲ್ಲಾಗಿ ಅನಾರ್ಕಲಿ ಥರ ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಸೊ ಇದಕ್ಕೂ ಕೂಡ ನಾನು ಒಂದು ಜರಿ ಬ್ಲೌಸ್ ಪೀಸನ್ನು ತಗೊಂಡು ಮೇಲ್ಗಡೆ ಪಾರ್ಟ್ ಏನಿದೆ ಅದಕ್ಕೂ ಮತ್ತು ಬೆಲ್ಟ್ ಏನಿದೆ ಅದಕ್ಕೆ ಯೂಸ್ ಮಾಡಿದ್ದೀನಿ. ಹಾಗೆಯೇ ಉಳಿದಂತಹ ಭಾಗವನ್ನು ನಾನು ರಸ್ತು ಕೆಳಗಡೆ ಕೂಡ ಅದನ್ನು ಅಟ್ಯಾಚ್ ಮಾಡಿದ್ದೀನಿ. ಸೊ ಓವರಾಲ್ ನಮಗೆ ಡಿಸೈನ್ ಬಂದು ಈ ರೀತಿ ಲುಕ್ ಕೊಡುತ್ತೆ. ಸೊ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಯಾವ ಡ್ರೆಸ್ ನಿಮಗೆ ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಹಾಗೆಯೇ ನೆಕ್ಸ್ಟ್ ಬಂದು ನಮಗೆ ಈ ಬ್ಲ್ಯಾಕ್ ಅನಾರ್ಕಲಿ ಸ್ಟಿಚ್ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ನಾವು ಮೀಶೋದಲ್ಲಿ ಒಂದು 200 ರೂಪೀಸ್ ಕೊಟ್ಟು ನಾನು ನೆಟೆಡ್ ಸ್ಯಾರಿನ ಪರ್ಚೇಸ್ ಮಾಡಿದ್ದೆ. ಸೊ ಅದರಲ್ಲಿ ಈ ರೀತಿ ನೆಟೆಡ್ ಅನಾರ್ಕಲಿನ ಸ್ಟಿಚ್ ಮಾಡಿದ್ದೀನಿ. ಇದನ್ನು ಡೈಲಿ ವೇರ್ಗೂ ಕೂಡ ಯೂಸ್ ಮಾಡ್ಬೋದು. ಹಾಗೆಯೇ ನೀವೇನಾದರೂ ಈ ಜಾಬಲ್ಲಿದ್ದರೆ ಅಲ್ಲಿಗೂ ಕೂಡ ನಾವು ಇದನ್ನು ವೇರ್ ಮಾಡ್ಕೊಂಡು ಹೋಗ್ಬೋದು. ಹಾಗೆಯೇ ಇದು ಬಂದು ಪ್ಲೇನ್ ಸ್ಯಾರಿ ಬರ್ತಿತ್ತಲ್ವ, ಸ್ಯಾಟಿನ್ ಸ್ಯಾರಿ, ಅದರಲ್ಲಿ ಸ್ಟಿಚ್ ಮಾಡಿರುವಂಥದ್ದು. ಸೊ ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಮಕ್ಕಳಿಗಂತೂ ಈ ರೀತಿ ಬಟರ್ಫ್ಲೈ ಸ್ಲೀವ್ಸ್ ಇಟ್ಟಾಗ ತುಂಬಾ ಚೆನ್ನಾಗಿ ಕಾಣುತ್ತೆ.
ಸೊ ಇದು ಒಂದು ನಮ್ಮ ಕಾಟನ್ ಸ್ಯಾರಿಲಿ ಯೂಸ್ ಮಾಡಿರುವಂತಹ ಒಂದು ಸ್ಯಾರಿ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಡೌಟ್ ಇದ್ದೇ ಇರುತ್ತೆ ಕಾಟನ್ ಸ್ಯಾರಿಗಳನ್ನ ನಾವು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ. ಸೊ ನಾನು ಇದನ್ನು ಈ ರೀತಿ ಯೂಸ್ ಮಾಡಿದ್ದೀನಿ. ಸೊ ಇದು ಕೂಡ ಒಂದು ಲಾಂಗ್ ಗೌನ್ ಆಗಿ ನಾನು ಇದನ್ನು ಸ್ಟಿಚ್ ಮಾಡಿದ್ದೀನಿ. ಸ್ಲೀವ್ಸ್ ಬಂದು ಈ ರೀತಿ ಇರುತ್ತೆ, ಹಾಗೆಯೇ ನೆಕ್ಗೆ ಸ್ವಲ್ಪ ಬೋಟ್ ನೆಕ್ ಇಟ್ಟು ಈ ರೀತಿ ಒಂದು ಪಿಂಕ್ ಕಲರಲ್ಲೇ ಯೂಸ್ ಮಾಡಿ ಡಿಸೈನ್ ಮಾಡಿದ್ದೀನಿ. ಲಾಸ್ಟಲ್ಲೇ ಬಾರ್ಡರ್ ಬಂದಿರೋದ್ರಿಂದ ಇದಕ್ಕೆ ಯಾವುದೇ ಜಿಗ್ಜಾಗ್ ಮಾಡಿಸೋ ಅವಶ್ಯಕತೆ ಇಲ್ಲ. ಸೊ ಸಿಂಪಲ್ ಆಗೇ ನಾವು ಇದನ್ನು ಸ್ಟಿಚ್ ಮಾಡ್ಕೋಬೋದು. ಸೊ ಇದು ಬಂದು ರಾ ಸಿಲ್ಕ್ ಮೆಟೀರಿಯಲ್ ಯೂಸ್ ಮಾಡಿ ನಾನು ಕಾಂಬಿನೇಷನ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಪಲ್ಲು ಪಾರ್ಟ್ ಏನಿದೆ ಅದನ್ನು ನಾನು ಈ ರೀತಿ ದುಪ್ಪಟ್ಟ ಮಾಡ್ಕೊಂಡಿದ್ದೀನಿ. ಸೊ ನಮಗೇನಾದರೂ ದುಪ್ಪಟ್ಟಗೆ ಸಾಕಾಗಲಿಲ್ಲ ಅಂತ ಹೇಳಿದ್ರೆ ಬೇಕಂದರೆ ನಾವು ಮೀಶೋದಲ್ಲೂ ಕೂಡ ಆರ್ಡರ್ ಮಾಡಿ ತಗೋಬೋದು. ಬಟ್ ನನಗೆ ಪಲ್ಲು ಪಾರ್ಟಲ್ಲೇ ಸಾಕಾಗ್ತಲ್ವ, ಹಾಗಾಗಿ ಅದನ್ನೇ ಯೂಸ್ ಮಾಡಿದ್ದೀನಿ. ಸೊ ಸ್ವಲ್ಪ ರಿಚ್ ಲುಕ್ ಕೊಡಲಿ ಅಂತ ಹೇಳಿ ಈ ರೀತಿ ಒಂದು ಮೋಟಿವ್ನ ತಗೊಂಡು ಅದಕ್ಕೆ ಸ್ಟಿಚ್ ಮಾಡಿದ್ದೀನಿ. ಸೊ ಪೇಸ್ಟ್ ಮಾಡಿದ್ರೂ ಕೂಡ ನಾವು ಮತ್ತೆ ಸ್ಟಿಚ್ ಮಾಡಬೇಕು, ಇಲ್ಲಾಂದರೆ ಕಳೆದೋಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನಾನು ಅದನ್ನು ಮೋಟಿವ್ಸ್ನ ತಗೊಂಡು ಈ ರೀತಿ ಸ್ಟಿಕ್ ಮಾಡಿ ಮತ್ತು ಸ್ಟಿಚ್ ಕೂಡ ಮಾಡಿದ್ದೀನಿ. ನೆಕ್ಸ್ಟ್ ಸ್ಯಾರಿ ಬಂದು ಈ ರೀತಿ ಒಂದು ಯೆಲ್ಲೋ ವಿತ್ ಗ್ರೀನ್ ಕಾಂಬಿನೇಷನ್ ಇರುವಂತಹ ಒಂದು ಬನಾರಸ್ ಸ್ಯಾರಿ. ಸೊ ಅದು ಕೂಡ ಹೋಲ್ಡ್ ಆಗಿದ್ದರಿಂದ ಈ ರೀತಿ ಕಸ್ಟಮರ್ ಹೇಳಿದರು ಸ್ಟಿಚ್ ಮಾಡಲಿಕ್ಕೆ. ಸೊ ಹಾಗಾಗಿ ನಾನು ಈ ರೀತಿ ಒಂದು ಲೆಹೆಂಗಾನ ಸ್ಟಿಚ್ ಮಾಡಿದ್ದೀನಿ. ಇದಕ್ಕೆ ದುಪ್ಪಟ್ಟೆಗೆ ಸಾಲಿಲ್ಲ, ಹಾಗಾಗಿ ಅವರು ಮೀಶೋಯಿಂದ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದಾರೆ. ಸೊ ಓವರಾಲ್ ಡಿಸೈನ್ ಬಂದು ನಮಗೆ ಈ ರೀತಿ ಬರುತ್ತೆ. ಸಲ ಸ್ವಲ್ಪ ಓಪನ್ ಬರುತ್ತಲ್ವ, ಆ ರೀತಿಯಾದ ಒಂದು ಡಿಸೈನ್ನ ಮಾಡಿದ್ದೆ. ಸೊ ಓವರಾಲ್ ಲುಕ್ ವೈಸ್ ನಮಗೆ ಈ ರೀತಿ ಕಾಣುತ್ತೆ. ಸೊ ನೆಕ್ಸ್ಟ್ ಬಂದು ಇದು ನಾನು ಕಸ್ಟಮರ್ಗೆ ಸ್ಟಿಚ್ ಮಾಡಿರುವಂಥದ್ದು. ಸೊ ಅದು ಯಾವುದೇ ವಿಡಿಯೋ ಅಲ್ಲ, ಸೊ ಹಂಗಾಗಿ ಒಂದು ಪಿಕ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದು ಎರಡು ಕೂಡ ಬಾರ್ಡರ್ ಸ್ಯಾರೀಸ್ ಬರ್ತಿತ್ತಲ್ವ, ಓಲ್ಡ್ ಬಾರ್ಡರ್ ಸ್ಯಾರೀಸಲ್ಲಿ ಸ್ಟಿಚ್ ಮಾಡಿರುವಂಥದ್ದು. ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಹತ್ರ ಕೂಡ ಈ ರೀತಿ ಓಲ್ಡ್ ಸ್ಯಾರೀಸ್ ಎಲ್ಲ ಇದ್ದರೆ ಸೊ ಈ ರೀತಿಯಾಗಿ ನಾವು ರಿಯೂಸ್ನ ಮಾಡ್ಕೋಬೋದು. ಈ ರೀತಿಯ ವೀಡಿಯೋಸ್ಗಳು ನೀವು ಇಷ್ಟಪಡೋದಾದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಅದನ್ನು ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.